ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತ ನಾನು ಫುಲ್ ವರ್ಕ್ ಫ್ರಮ್ ಹೋಮ್ ಮಾಡ್ಲತ್ತೀನಿ. ಫುಲ್ ಖುಷಿಯಾಗಿದ್ದೀನಿ. ಯಾಕಂದ್ರೆ ಭಾಳ ದಿನ ಆಗಿದ್ಮ್ಯಾಗ 1 ಮಂತ್ ಆಗಿದ್ಮ್ಯಾಗ ನನಗೆ ಫಸ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಸಿಕ್ಕ್ಯದ. ಸೊ ಯಾಕಂದ್ರೆ ಇವತ್ತ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರ. ಬಟ್ ಲೀವ್ಸ್ ಇರಲ್ಲ. ಬಟ್ ನಾವು ವರ್ಕ್ ಫ್ರಮ್ ಹೋಮ್ ಕೊಟ್ಟಾರ ನಮ್ಗೆ. ಸೊ ಅದಕ್ಕೆ ನಾ ಇವಾಗ ಲಾಗಿನ್ ಆಗಬೇಕು. ಸ್ನಾನ ಮಾಡ್ಕೊಂಡಿನಿ, ರೆಡಿ ಆಗಿನಿ. ಲಾಗಿನ್ ಆಗಿ ಮತ್ತು ದೇವ್ರ ಪೂಜೆ ಅದು ಮಾಡೋದದ. ಸೊ ಮಾಡನ್ ಬರ್ರಿ. 12 seconds later. ಸೊ ಗೈಸ್ ಲ್ಯಾಪ್ಟಾಪ್ ಆನ್ ಮಾಡೀನಿ. ಸೊ ಲಾಗಿನ್ ಆಗಬೇಕು. ಜಲ್ದಿ ಲಾಗಿನ್ ಆಗೋಣ ಬರ್ರಿ. ಸೊ ಗೈಸ್ ಲಾಗಿನ್ ಆಗ್ಲಾಗತ್ತೀನಿ ಯಾಕಂದ್ರೆ ಟೈಮ್ ಆಗ್ಯದ. ಸೊ ಲಾಗಿನ್ ಆಗಿನ ಮ್ಯಾಗ ದೇವ್ರ ಪೂಜೆ ಅದು ಸ್ಟಾರ್ಟ್ ಮಾಡ್ಕೊಳ್ತೀನಿ ಹಾಗೆ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ನನ್ನ ಲೈಫಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡೇ ಇಲ್ಲ. ಸೊ ಇವತ್ತೇ ವರ್ಕ್ ಫ್ರಮ್ ಹೋಮ್, ನಾನು ಫಸ್ಟ್ ವರ್ಕ್ ಫ್ರಮ್ ಹೋಮ್ ಮಾಡಕ್ಕೆ ಭಾಳ ಎಕ್ಸೈಟ್ಮೆಂಟ್ ಇದ್ದೀನಿ. ಸೊ ಬರ್ರಿ ಇವತ್ತಿನ ಡೇ ಹೆಂಗಿರ್ತದ, ಏನೇನೆಲ್ಲ ಆಗ್ತದ ಅಂತ ನೋಡೋಣ. ಗೈಸ್ ನಮ್ಮ ಮನೆ ಎದುರು ಯಾವಾಗ ಭೀ ಒಬ್ರು ಆಂಟಿ ರಂಗೋಲಿ ಹಾಕ್ತಾರ, ಅಂದ್ರೆ ಮೇಲಿರ್ತಾರ ಅವರು. ಸೊ ಮಸ್ತ್ ರಂಗೋಲಿ ಹಾಕ್ಯಾರ. ಇವತ್ತ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡ್ಲಿತಾರಲ್ಲ. ಸೊ ಮನೆ ಎದುರೆಲ್ಲ ಫುಲ್ ರಂಗೋಲಿ ಹಾಕಿ ಮಸ್ತ್ ಕಲರ್ ಎಲ್ಲ ಹಾಕ್ಯಾರ. ಡೈಲಿ ಸುಮ್ ನಾರ್ಮಲ್ ರಂಗೋಲಿ ಹಾಕ್ತಾರ, ಬಟ್ ಇವತ್ತ ಫುಲ್ ಕಲರ್ಫುಲ್ ಆಗಿ ರಂಗೋಲಿ ಹಾಕ್ಯಾರ. ಬರ್ರಿ ತೋರಿಸ್ತೇನೆ. ಸೊ ಗೈಸ್ ಇದೇ ರಂಗೋಲಿ ಆಂಟಿ ಹಾಕ್ಯಾರ, ಭಾರಿ ಹಾಕ್ತಾರ. ಆಕ್ಚುಲಿ ಅವರು ಆಂಟಿ ದಿನ ರಂಗೋಲಿ ಬರಿ ಹಾಕ್ತಾರೆ. ಎಲ್ಲರ ಮನೆ ಎದುರು ರಂಗೋಲಿ ನೋಡ್ರಿ ಅಲ್ಲಿ. ಸೊ ಇವತ್ತು ಫುಲ್ ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ಎಲ್ಲರ ಮನೆಗೆ ಲಕ್ಷ್ಮಿ ಬರ್ಲಿ ಅಂತ ಫುಲ್ ರಂಗೋಲಿ ಹಾಕಿಬಿಟ್ಟಾರ ಎಲ್ರು. 10 hours later. ಸೊ ಗೈಸ್ ಇವಾಗ ನಾ ಪೂಜೆ ಮಾಡಬೇಕು. ಸೊ ಎಲ್ರಿಗೂ ಪೂಜೆ ಮಾಡಿ ಸಿಗ್ತೀನಿ. ಆಮೇಲೆ ನೆಕ್ಸ್ಟು ಗುಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀನಿ. ಸೊ ಯಾವ ಡ್ರೆಸ್ ಹಾಕೊಳ್ಳೋಣ ಅಥವಾ ಸ್ಯಾರಿ ಹಾಕೊಳ್ಳೋಣ ನೋಡಿ ರೆಡಿ ಆಗೋಣ. ಫುಲ್ ರೆಡಿ ಆಗಿನಿ. ಸೊ ಗುಡಿಗೆ ಹೋಗ್ಲಾಕ. ಸೊ ಆಲ್ರೆಡಿ ಲೇಟ್ ಆಗ್ಯದ. ಸೊ ಬರ್ರಿ ಹೋಗೋಣ ಗುಡಿಗೆ. ಹೋಗಿ ನಮಸ್ಕಾರ ಮಾಡಿ ಬರೋಣ. ಇವತ್ತ ದೇವ್ರಿಗೆಲ್ಲ ಬೇಡ್ಕೊಳ್ಳೋಣ, ಎಲ್ಲ ಸಕ್ಸಸ್ ಇರಲಿ, ಎಲ್ಲ ಒಳ್ಳೇದಾಗಲಿ, ಪಾಸಿಟಿವಿಟಿ ನಮ್ಮ ಮನೆಗೆ ಬರಲಿ. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಹೋಗೋಣ ಬರ್ರಿ. ಗೈಸ್ ನಾ ಗುಡಿ ಬಲ್ ಬಂದೀನಿ. ಸೊ ಒಳಗೆ ಹೋಗ್ಲಾಗತ್ತೀನಿ ಬರ್ರಿ. ಭಾಳ ರಶ್ ಅದಂತ. ಸೊ ಇವಾಗ ನಮ್ಮ ಪಪ್ಪ ಕರ್ಕೊಂಡ್ ಬಂದ್ಬಿಟ್ರು. ಸೊ ಲೇಟ್ ಆಗ್ಯದ, ನೋಡಮ್ ಬರ್ರಿ ಒಳಗೆ ಹೆಂಗೆಲ್ಲ ಪೂಜೆ ಮಾಡ್ಯಾರ ಮತ್ತೆ ಹೆಂಗೆಲ್ಲ ಡೆಕೋರೇಷನ್ ಮಾಡ್ಯಾರ ಅಂತ. ಫುಲ್ಲು ಕ್ರೌಡ್ ಇತ್ತು ಗೈಸ್. ಡೈಲಿ ನಾ ಇಲ್ಲಿಂದೇ ಓಡಾಡ್ತೀನಿ, ಬಟ್ ಗುಡಿದಾಗ ಫುಲ್ ಕಮ್ಮಿ ರಶ್ ಇರ್ತದ. ಬಟ್ ಇವತ್ತು ನೋಡ್ರಿ ಭಾಳ ಮಂದಿ ವರಮಹಾಲಕ್ಷ್ಮಿ ಹಬ್ಬ ಅದಂತ ಎಲ್ಲರೂ ಗುಡಿಗೆ ಬಂದಿರು. ಸೊ ನಾ ಹೋಗಿದಾಗ 1 ಗಂಟೆ ಆಗಿತ್ತು, ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ಗಾಯ್ಸ್ ಇವಾಗ ದರ್ಶನ ಮುಗಿಸ್ಕೊಂಡು ಹೊಂಟೀನಿ. ನೋಡ್ರಿ ಏನೇನು ಕೊಟ್ಟಾರ, ಸ್ವೀಟು, ಕುಂಕುಮ, ನಿಪ್ಪಟ್ಟು ಮತ್ತು ಹೂ ಕೊಟ್ಟಾರ. ಸೊ ಬರ್ರಿ ಮನೆಗೆ ಹೋಗಮ್ಮಿ. ಕೊಂಡು ಭಾಳ ರಶ್ ಇತ್ತು. ಸೊ ಪ್ರಾಪರ್ ದೇವ್ರ ವಿಡಿಯೋ ತಗೊಳ್ಳಿಕ್ಕಾಗಿಲ್ಲ. ಸೊ ನೌ ಐ ಆಮ್ ಗೋಯಿಂಗ್ ಟು ಹೋಮ್. ಸೊ ಗೈಸ್ ಇವಾಗ ಮನೆಗೆ ಬಂದೀನಿ. ಪ್ರಸಾದ್ ಫುಲ್ ತಿಂದ್ಬಿಟ್ವಿ. ಸೊ ಭಾರಿ ಟೇಸ್ಟಿ ಪ್ರಸಾದ್ ಇತ್ತು. ಅದು ಬೂಂದಿ ಲಾಡು ಇತ್ತು. ಲಾಡು ಭಾರಿ ಸೂಪರ್ ಮಜಾ ಇತ್ತು. ಸೊ ಎಲ್ಲ ತಿಂದೀನಿ. ಸೊ ಇವಾಗ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ನಮ್ಮ ಕಾರ್ಪೊರೇಟ್ ಇದಕ್ಕೆ ಬರಬೇಕು. ಸೊ ಮತ್ತಿವಾಗ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ದೇವಸ್ಥಾನಕ್ಕೆ ಹೋಗಿ ಬಂದೀನಿ. ಸೊ ನಮ್ಮ ಮನೆ ಹತ್ರನೇ ಅದ, ಸನಿ ಆಗ್ತದ. ಸೊ ಹೋಗಿ ಫುಲ್ ಕ್ರೌಡ್ ಇತ್ತು, ನೀವು ನೋಡಿರ್ಬೇಕು ವಿಡಿಯೋನಾಗ. ಸೊ ಗೈಸ್ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡಮ್ಮಿ. ಮತ್ತೆ ಮುಂದಿನ ವಿಡಿಯೋನಾಗ ಸಿಗಮ್ಮಿ. ಮತ್ತೆ ಇಂಟ್ರೆಸ್ಟಿಂಗ್ ಏನಾದರೂ ವಿಡಿಯೋ ಮಾಡಮ್ಮಿ. ಸೊ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನಂದು ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಬಾಯ್. Thank you, Dostum.